ಹಾಯ್ ನನ್ನ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ನಮ್ಮ ಭಾರತದ ಬ್ರ್ಯಾಂಡ್ ಆಗಿರುವಂಥ ಫಾಸ್ಟ್ರ್ಯಾಕ್ ಅವರು ಲಾಂಚ್ ಮಾಡಿರುವಂಥ ಫಾಸ್ಟ್ರ್ಯಾಕ್ ರಿಫ್ಲೆಕ್ಸ್ ಕರ್ವ್ ಈ ಒಂದು ಸ್ಮಾರ್ಟ್ ವಾಚ್ ಇದೆ. ಈ ಒಂದು ಸ್ಮಾರ್ಟ್ ವಾಚ್ ಸುಮಾರು 4,500 ಲಾಂಚ್ ಆಗಿರುವಂಥದ್ದು ಆಯಿತಾ. ಈ ಒಂದು ವಾಚ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದು ಫೋನಲ್ಲಿ ಯಾವ ರೀತಿ ಕರ್ವ್ ಇರುತ್ತಲ್ವ ಡಿಸ್ಪ್ಲೇ, ಅದೇ ರೀತಿ ಕರ್ವನ್ನು ಹೊಂದಿರುವಂಥ ಸ್ಮಾರ್ಟ್ ವಾಚ್ ಇದಾಗಿದೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ನಾನಿವತ್ತು ಈ ಒಂದು ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಒಂದು ಪ್ರೈಸ್ ರೇಂಜ್ಗೆ ಒಂದು ವಾಚ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಐಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದರೆ ಒಂದು ವಾಚ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಡೈರೆಕ್ಟಾಗಿ ಈ ಒಂದು ವಾಚ್ನ ಕೇಸು ಮತ್ತು ಬೆಲ್ಟ್ ನಿಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಈ ಒಂದು ಕೇಸ್ನ ಲುಕ್ ಮಾತ್ರ ಬೆಂಕಿ ಆಗಿ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಬೆಲ್ಟ್ನ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಪಿನ್ ಡಾಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಇಲ್ಲ. ಇನ್ನು ಈ ಒಂದು ವಾಚನ್ನು ನೀವು ಈ ಒಂದು ಬೆಲ್ಟಿಗೆ ಕನೆಕ್ಟ್ ಮಾಡಿದ್ರೆ ಈ ರೀತಿ ನೋಡೋಕೆ ಸಿಗುತ್ತೆ. ಮೊದಲದಾಗಿ ಒಂದು ವಾಚ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಸಾಲಿಡ್ ಬಿಲ್ಡ್ ಅಂತಾನೆ ಆಯ್ತು. ಒಂದು ಕೇಸಿಂದು ಮೆಟಾಲಿಕ್ ಬಾಡಿದಾಗಿರುವಂಥದ್ದು, ಫ್ರಂಟಲ್ಲಿ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಫೋನಲ್ಲಿ ಯಾವ ರೀತಿ ಕರ್ವ್ ಡಿಸ್ಪ್ಲೇ ಇರುತ್ತಲ್ವ, ಸೊ ಅದೇ ರೀತಿ ಕರ್ವ್ ಡಿಸ್ಪ್ಲೇ ಇದಾಗಿದೆ. ಇದಕ್ಕಿಂತ ಮುಂಚೆ ನಾನು ಈ ರೀತಿ ಕರ್ವ್ ಡಿಸ್ಪ್ಲೇನ ಹೊಂದಿರುವಂಥ ವಾಚನ್ನು ಅನ್ಬಾಕ್ಸ್ ಮಾಡಿಲ್ಲ ಮತ್ತು ನೋಡು ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಈ ರೀತಿ ಒಂದು ವಾಚನ್ನು ನಾನು ಅನ್ಬಾಕ್ಸ್ ಮಾಡ್ತಾ ಇರೋದು. ಸಖತ್ತಾಗಿದೆ, ಸಾಲಿಡ್ ಬಿಲ್ಡು, ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಒಂದೇ ಒಂದು ಮೆಕ್ಯಾನಿಕಲ್ ಬಟನ್ ಇದೆ, ಅದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಬಟನಿಂದ ಆಗಿರುವಂಥದ್ದು. ಹಿಂದ್ಗಡೆ ನಿಮಗೆ ಗ್ಲಾಸಿ ಬ್ಯಾಗ್ ಸಿಗ್ತಾ ಇರುವಂಥದ್ದು. ಹಿಂದ್ಗಡೆ ನಿಮಗೆ ಸೆನ್ಸಾರ್ಸು ಮತ್ತು ಚಾರ್ಜಿಂಗ್ ಪಿನ್ ನಿಮಗೆ ಸಿಗ್ತಾ ಇದೆ ಹಿಂದ್ಗಡೆ. ಅದನ್ನು ಬಿಟ್ಟರೆ ಈ ಒಂದು ವಾಚ್ನ ಬೆಲ್ಟ್ನ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಕೈಗೆ ಹಾಕೊಂಡ್ರೆ ಏನೋ ಒಂದು ಇರಿಟೇಷನ್ ಫೀಲ್ ಆಗಲ್ಲ, ಕಂಫರ್ಟಬಲ್ ಆಗಿ ನಿಮಗೆ ಕೈಗೆ ಕೂತ್ಕೊಳ್ಳುತ್ತೆ. ತುಂಬ ಲೈಟ್ ವೆಯ್ಟ್ ಕೂಡ ಇರುವಂಥದ್ದು, ನೀವು ಹೆವಿ ವಾಚ್ ಅಂತ ಅನ್ಸಲ್ಲ, ಲೈಟ್ ಆಗಿದೆ ತುಂಬ. ಜೊತೆಗೆ ಒಂದು ವಾಚು IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಕ್ರೇಜಿ ವಿಷಯ. ಆರಾಮಾಗಿ ಒಂದು ವಾಚನ್ನು ನೀರಿಗೆ ಅದ್ಬೋದು, ಹಾಕೊಂಡು ಸ್ನಾನ ಕೂಡ ಮಾಡ್ಬೋದು. ಸೊ ಸೂಪರ್ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಸ್ಮಾರ್ಟ್ ವಾಚನ್ನು ಫಾಸ್ಟ್ರ್ಯಾಕ್ ರಿಫ್ಲೆಕ್ಸ್ ವರ್ಲ್ಡ್ ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಸ್ಮಾರ್ಟ್ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಆ ಒಂದು ಅಪ್ಲಿಕೇಶನ್ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಸಖತ್ತಾಗಿದೆ ಅಪ್ಲಿಕೇಶನ್. ಪ್ರತಿಯೊಂದು ನಿಮ್ಮ ವರ್ಕೌಟನ್ನು ಆ ಒಂದು ಅಪ್ಲಿಕೇಶನಲ್ಲೇ ಮಾನಿಟರ್ ಮಾಡ್ಬೋದು ಮತ್ತು ಕೆಲವೊಂದು ಬೇಸಿಕ್ ಸೆಟ್ಟಿಂಗ್ಸನ್ನು ವಾಚಿಂದ ಅಲ್ಲೇ ಚೇಂಜ್ ಕೂಡ ಮಾಡ್ಬೋದು. ವಾಚ್ ಫೇಸ್ಗಳನ್ನ ಚೇಂಜ್ ಮಾಡ್ಬೋದು ಆಯಿತಾ. ಸುಮಾರು 100ಕ್ಕಿಂತ ಹೆಚ್ಚು ವಾಚ್ ಫೇಸ್ಗಳಿದೆ. ಸಖತ್ತಾಗಿದೆ ವಾಚ್ ಫೇಸ್ ಎಲ್ಲ, ನನಗೆ ಸಖತ್ ಇಷ್ಟ ಆಯ್ತು ಕೆಲವೊಂದು ವಾಚ್ ಫೇಸಸ್ ಎಲ್ಲ. ಒಟ್ಟಿಗೆ ಅಪ್ಲಿಕೇಶನ್ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದರೆ ಇಷ್ಟ ಆಯ್ತು ನನಗೆ. ಇನ್ನು ಈ ಒಂದು ವಾಚಲ್ಲಿ ನಿಮಗೆ 1.69 ಇಂಚಿನ LCD ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ ಮತ್ತು ಪಿಕ್ಸೆಲ್ ಡೆನ್ಸಿಟಿ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ, ಪಿಕ್ಸೆಲ್ಸ್ ಏನು ಅಷ್ಟೊಂದು ಕಾಣೋದಿಲ್ಲ. ಮತ್ತು ಈ ಒಂದು ವಾಚ್ನ ಬೆಸಲ್ ಏನಿದೆ ಅದು ಬಾಟಮ್ ಬೆಸಲ್ ಸ್ವಲ್ಪ ದೊಡ್ಡದಾಗಿದೆ, ಉಳಿದಿದ್ದೆಲ್ಲ ಪರವಾಗಿಲ್ಲ ಒಂದು ಲೆವೆಲ್ಗೆ. ಸ್ಕ್ರೀನ್ ಟು ಬಾಡಿ ರೇಷಿಯೋ ಕೂಡ ಪರವಾಗಿಲ್ಲ ಅಂತೀನಿ. ಓವರಾಲ್ ಡಿಸ್ಪ್ಲೇ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ, ಒಂದು ಕರ್ವ್ ಡಿಸ್ಪ್ಲೇ ಇರೋದ್ರಿಂದ. ಫೋನಲ್ಲಿ ಇರುತ್ತೆ ನೋಡಿ ಹೆವಿ ಪ್ರೀಮಿಯಮ್, ಜಾಸ್ತಿ ದುಡ್ಡಿನ ಫೋನಲ್ಲಿ ಹಿಂಗೆ ಕರ್ವ್ ಡಿಸ್ಪ್ಲೇ ಇರುತ್ತಲ್ವಾ, ಸೊ ಅದೇ ರೀತಿ ಇದೆ. ಅದೇ ಒಂದು ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ ಒಂದು ವಾಚಿಗೆ ಅನ್ನಿಸ್ತು ನನಗೆ. ಮತ್ತು ನಾನು ಆಗಲೇ ನನಗೆ ಒಂದು ವಾಚಲ್ಲಿ 100ಕ್ಕಿಂತ ಹೆಚ್ಚು ವಾಚ್ ಫೇಸ್ ಇದೆ. ಅದನ್ನು ಅಪ್ಲಿಕೇಶನ್ ಮುಖಾಂತರ ಚೇಂಜ್ ಮಾಡ್ಕೊಬೋದು ಮತ್ತು ಕಸ್ಟಮೈಸೇಷನ್ ಕೂಡ ಮಾಡ್ಕೊಬೋದು. ನಿಮ್ಗೆ ಇಷ್ಟ ಬಂದಂಥ ಫೋಟೋವನ್ನು ವಾಚ್ ಫೇಸ್ ಆಗಿ ಮಾಡ್ಕೊಬೋದು. ಸೊ ಸೂಪರ್ ವಿಷಯ ಅಂತೀನಿ. ಮತ್ತು ಈ ಒಂದು ವಾಚಲ್ಲಿ 20ಕ್ಕಿಂತ ಹೆಚ್ಚು ಸ್ಪೋರ್ಟ್ಸ್ ಮೋಡ್ಗಳಿದೆ, ಸೂಪರ್ ವಿಷಯ. ಮತ್ತು ಸ್ಲೀಪ್ ಮಾನಿಟರ್ ಕೂಡ ಇದೆ, ಎಷ್ಟೊತ್ತು ಮಲ್ಕೊಂಡಿದ್ರೆ ಮಾನಿಟರ್ ಮಾಡ್ಬೋದು. ಮತ್ತು ಕಂಟಿನ್ಯೂಸ್ ಹಾರ್ಟ್ ರೇಟ್ ಮಾನಿಟರ್ ಇರುವಂಥದ್ದು ಆಯಿತಾ. 24 ಗಂಟೆ ಹಾರ್ಟ್ ರೇಟ್ ಮಾನಿಟರ್ ರನ್ ಆಗ್ತಾ ಇರುತ್ತೆ, ಬೇಕು ಅಂದರೆ ಆಫ್ ಕೂಡ ಮಾಡ್ಕೊಬೋದು. ಹಾರ್ಟ್ ರೇಟ್ ಏನು ಇದೆ ಅದು ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಆಗಿದೆ ಅನ್ನಿಸ್ತು ನನಗೆ. ಮತ್ತು SpO2 ಸೆನ್ಸರ್ ಕೂಡ ಇರುವಂಥದ್ದು, ಬ್ಲಡ್ ಆಕ್ಸಿಮೀಟ್ರು, ನಿಮ್ಮ ಬ್ಲಡಲ್ಲಿರುವಂಥ ಆಕ್ಸಿಜನ್ ಲೆವೆಲ್ನ ಮೆಜರ್ ಕೂಡ ಮಾಡುತ್ತೆ. ಮತ್ತು ಬಾಡಿ ಟೆಂಪ್ರೇಚರ್ನ ಕೂಡ ಚೆಕ್ ಮಾಡ್ಬೋದು. ಇದು ವೆರಿ ಯುನೀಕ್ ಅಂತ ಅನ್ಬೋದಾಯ್ತಾ. ಮೋಸ್ಟ್ ಆಫ್ ದ ವಾಚ್ಗಳಲ್ಲಿ ಒಂದು ಬಾಡಿ ಟೆಂಪ್ರೇಚರ್ ಸೆನ್ಸರ್ ಇರೋದಿಲ್ಲ. ಸೊ ಇದರಲ್ಲಿ ನಿಮ್ಮ ಬಾಡಿ ಟೆಂಪ್ರೇಚರ್ನ ಕೂಡ ತೋರಿಸುತ್ತೆ, ಸಖತ್ ಇಂಪ್ರೆಸ್ ಮಾಡ್ತು. ಮತ್ತು ನಿಮ್ಮದು ಹೈಡ್ರೇಷನ್ನ ಮಾನಿಟರ್ ಮಾಡ್ಬೋದು, ಎಷ್ಟು ನೀರು ಕುಡಿತಾ ಇದ್ದಾರೆ ಅದನ್ನು ಕೂಡ ನೀವು ಇದರಲ್ಲಿ ಮಾನಿಟರ್ ಮಾಡ್ಬೋದು. ಮತ್ತು ಕ್ಯಾಮ್ರಾ ಕಂಟ್ರೋಲ್ ಮಾಡ್ಬೋದು, ಜೊತೆಗೆ ಮ್ಯೂಸಿಕ್ ಕಂಟ್ರೋಲ್ನ ಕೂಡ ಮಾಡ್ಬೋದು. ಅದು ನಿಮ್ಮ ಫೋನಲ್ಲಿ ನೀವು ಸೆಲ್ಫಿ ತಗೋತಾ ಇದ್ದೀರಾ ಅಂತ ಅಂದರೆ ಇಲ್ಲೇ ನಾವು ಪ್ರೆಸ್ ಮಾಡಿದ್ರೆ ಸೆಲ್ಫಿ ಕ್ಲಿಕ್ ಮಾಡುತ್ತೆ ಮತ್ತು ಮ್ಯೂಸಿಕ್ಕನ್ನು ಇಲ್ಲೇ ಪ್ಲೇ ಪಾಸ್ ಕೂಡ ಮಾಡ್ಬೋದು. ಮತ್ತು ನೋಟಿಫಿಕೇಷನ್ ಆಲ್ಮೋಸ್ಟ್ ಎಲ್ಲ ಒಂದು ಅಪ್ಲಿಕೇಶನ್ಗಳ ನೋಟಿಫಿಕೇಷನ್ ನಿಮಗೆ ಒಂದು ವಾಚಿಗೆ ಬರುತ್ತೆ. ಮತ್ತು ಕಾಲ್ ಬಂತು ಅಂದರೂ ಕೂಡ ನಿಮಗೆ ಇಲ್ಲಿ ನೋಟಿಫಿಕೇಷನ್ನ ತೋರಿಸುತ್ತೆ. ಜಸ್ಟ್ ಇದರಲ್ಲಿ ಏನಂದರೆ ಮೈಕ್ರೋಫೋನ್ ಇಲ್ಲ, ಸೊ ಕಾಲ್ ಬಂದರೂ ಇಲ್ಲೇ ಎತ್ತೋದಕ್ಕಾಗೋದಿಲ್ಲ, ಬಿಟ್ಟರೆ ನೀವು ಆರಾಮಾಗೆಲ್ಲ ನೋಟಿಫಿಕೇಷನ್ ಇಲ್ಲೇ ನೋಡ್ಕೊಬೋದು ಅಷ್ಟೇ, ಇಲ್ಲಿ ರಿಪ್ಲೈ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಈ ಒಂದು ವಾಚ್ನ ಯೂಸರ್ ಇಂಟರ್ಫೇಸ್ ತುಂಬ ಸಿಂಪಲ್ ಆಗಿದೆ ಮತ್ತು ಸ್ಮೂತ್ ಆಗಿರುವಂಥದ್ದು. ಲೆಫ್ಟಿಗೆ ಸ್ಲೈಡ್ ಮಾಡಿದ್ರೆ ಮೆನ್ಯೂ ಓಪನ್ ಆಗುತ್ತೆ, ರೈಟಿಗೆ ಸ್ಲೈಡ್ ಮಾಡಿದ್ರೆ ಶಾರ್ಟ್ ಕಟ್ಸು, ಅದರಲ್ಲಿ ನಮಗೆ ಸ್ಟೆಪ್ಸು, ಎಷ್ಟು ಕ್ಯಾಲೋರೀಸ್ ಬರೋದು ಮಾಡಿ, ಎಷ್ಟು ಓಡಿದ್ದೀರಾ,
ಮತ್ತು ಹಾರ್ಟ್ ರೇಟು ಈ ರೀತಿ ಎಲ್ಲ ಶಾರ್ಟ್ಕಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ವೆದರು ಪ್ರತಿಯೊಂದು ಕೂಡ ಇದೆ. ಇನ್ನು ಮೇಲ್ಗಡೆಯಿಂದ ಕೆಳಗೆ ಸ್ಲೈಡ್ ಮಾಡಿದ್ರೆ ನಿಮಗೆ ಟಾಸ್ಕ್ ಬಾರ್ ಬರುತ್ತೆ ಮತ್ತು ಕೆಳಗಡೆಯಿಂದ ಮೇಲಕ್ಕೆ ಸ್ಲೈಡ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ. ತುಂಬ ಸಿಂಪಲ್ ಆಗಿರುವಂಥದ್ದು. ಯೂಸ್ ಇಂಟರ್ಫೇಸ್ ಹೇಳಿದ್ನಲ್ಲ, ಒಂದು ಲೆವೆಲಿಗೆ ಸ್ಮೂತ್ ಆಗಿದೆ ಅಂತ ಅನ್ನಿಸ್ತು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಫಾಸ್ಟ್ರ್ಯಾಕ್ ಅವ್ರ ಪ್ರಕಾರ ಈ ಒಂದು ವಾಚ್ ಸುಮಾರು 7 ದಿನಗಳ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತೆ. ತುಂಬ ಕಡಿಮೆ ಅಲ್ಲ, ತುಂಬ ಜಾಸ್ತಿನಲ್ಲ, ರೀಸನಬಲ್ ಅಂತ ಅನ್ನಿಸ್ತು ನನಗೆ. ಸೊ ನೀವು ಹಾಗಾದ್ರೆ ಕೇಳ್ಬೋದು, ಈ ಒಂದು ವಾಚನ್ನ ಈ ಒಂದು ಪ್ರೈಸ್ ರೇಂಜ್ಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತ ನೀವೇನು ದುಡ್ಡು ಕೊಡ್ತಾ ಇದ್ದೀರಾ ಈ ಒಂದು ಫಾಸ್ಟ್ರ್ಯಾಕ್ ಬ್ರ್ಯಾಂಡಿಗೆ ಕೊಡ್ತಾ ಇದ್ದೀರಾ ಆಯಿತಾ. ನಾವೆಲ್ಲರೂ ಕೂಡ ಸಣ್ಣವ್ರು ಇರಬೇಕಾದ್ರೆ ಎಲ್ರಿಗೂ ಒಂದು ಡ್ರೀಮ್ ಇರುತ್ತೆ, ಒಂದು ಫಾಸ್ಟ್ರ್ಯಾಕ್ ವಾಚನ್ನು ಹಾಕೊಬೇಕು ಅಂತ. ನನಗೂ ಇತ್ತು ಆ ಟೈಮ್. ನಾನು ಆಮೇಲೆ ತೊಗೊಂಡೆ ನನ್ನ ಕೆಲಸಕ್ಕೆ ಸೇರಿದ್ಮೇಲೆ ಫಾಸ್ಟ್ರ್ಯಾಕ್ ವಾಚನ್ನು. ಸೊ ಅದಕ್ಕೋಸ್ಕರ ಒಂದು ಬ್ರ್ಯಾಂಡ್ ಹೆಸರಿಗೋಸ್ಕರ ಕೊಡಬೇಕು. ಚೆನ್ನಾಗಿದೆ ವಾಚ್, ಒಟ್ಟಿಗೆ ಪ್ರೀಮಿಯಮ್ ಆಗಿದೆ. ಕರು ಡಿಸ್ಪ್ಲೇನೇ ನಂಗೆ ಅನ್ನಿಸ್ದಂಗೆ ಸಖತ್ ಇಂಪ್ರೆಸಿವ್ ಅನಿಸಿದ್ದು ನನಗೆ. ಸೊ ನೋಡಿ, ನಿಮ್ಮಲ್ಲಿ ತುಂಬ ಜನ ಫಾಸ್ಟ್ರ್ಯಾಕೇ ನಮ್ಮ ಭಾರತದ ಬ್ರ್ಯಾಂಡೇ ತೊಗೊಬೇಕು ಅನ್ನೋರು ಆರಾಮಾಗಿ ಇದನ್ನು ಚೂಸ್ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ವಾಚ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ಇದ್ರ ಬಗ್ಗೆ ಏನಾದರೂ ವಿಡಿಯೋಗಳೇ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಎಡಿಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.